ನಾನು ನಿಮ್ದು ರಿಸರ್ಚ್ ಮಾಡಕ್ಕೆ ಅಂತ ಹೋದಾಗ ನನಗೆ ನೀವೆಲ್ಲ ಏನಾದ್ರು ಟ್ರಿಪ್ಲೆಟ್ಸ್ ಆ ತರ ಏನಾದ್ರು ಇದೀರಾ ನೀವು ಅಂತ, ಬಿಕಾಸ್ ಎಲ್ಲರೂ ಒಂದೇ ತರ ಕಾಣಿಸ್ತಾ ಇದ್ವಿ. ಒಂದೇ ಫ್ಯಾಕ್ಟರಿ ಪ್ರಾಡಕ್ಟ್. ಯಾ ಆಫ್ ಕೋರ್ಸ್ ಒಂದೇ ಫ್ಯಾಕ್ಟರಿ ಪ್ರಾಡಕ್ಟ್ಸ್. ಸೊ ಬಾಂಡಿಂಗ್ ಹೇಗೆ ಬ್ರದರ್ಸ್ ಜೊತೆ? ಬ್ರದರ್ಸ್ ಆಕ್ಚುಲಿ ನಾವು ಬ್ರದರ್ಸ್ ಗಿಂತ ವಿ ಆರ್ ಮೋರ್ ಫ್ರೆಂಡ್ಸ್ ಆಕ್ಚುಲಿ. ಆಮೇಲೆ ಯಾವ್ದು ಗುಟ್ಟು ಇಲ್ಲ ನಮ್ಮಲ್ಲಿ, ಕ್ಲೋಸೆಸ್ಟ್ ಬಡೀಸ್ ಹೆಂಗಿರ್ತಾರೆ ಹಂಗೆ. ಆಮೇಲೆ ನಮ್ಮ ಎಲ್ಲರ ಫ್ರೆಂಡ್ಸ್ ನಮ್ಗೆಲ್ಲ ಕಾಮನ್ ಆಗಿರ್ತಾರೆ, ಎಲ್ಲ ಮ್ಯೂಚುವಲ್. ಅಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಇಟ್ ವಾಸ್ ಮೋರ್ ಆಫ್ ಸ್ಟೂಡೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು ನಮ್ಗೆ. ಸೊ ಮನೆ ಒಂಥರ ಕ್ಲಬ್ ಇದ್ದಂಗೆ. ಸೊ ಐ ಥಿಂಕ್ ಲಾಟ್ ಆಫ್ ಎಲ್ಲರೂ ಇವತ್ತು ಎವ್ರಿಬಡಿ ಇಸ್ ಇನ್ ವೆರಿ ಬಿಗ್ ಪೊಸಿಷನ್ಸ್. ಇಲ್ಲಿ ಎಲ್ಲರೂ ಮನೆಯಲ್ಲಿ ನಾವು ಜೊತೆಗೆ ಸೇರ್ತಾ ಇದ್ವಿ. ಎಸ್, ನೀವು ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ರಿ ಸರ್. ನಿಮ್ಮ ಫ್ಯಾಮಿಲಿ, ತಾಯಿ ಮತ್ತೆ ನಿಮ್ಮ ಬ್ರದರ್ಸ್ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ನಿಮ್ಮ ಸಿಸ್ಟರ್ ಇನ್ ಲಾಸ್ ಎಲ್ಲರೂ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಗುರುಕಿರಣ್ ಅವನಿಗೆ ಚಿಕ್ಕಂದಿನಿಂದಲೂ ಸಿನಿಮಾ ಹುಚ್ಚು. ಶಾಲೆಗೆ ತಪ್ಪಿಸಿ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ದ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅಂದ್ರೆ ಬಹಳ ಇಷ್ಟ ಇತ್ತು. ಬಹಳ ಸಾಧು ಸ್ವಭಾವದ ಹುಡುಗ. ದೇವಸ್ಥಾನಕ್ಕೆ ಹೋಗುವ ವಿವಿಧ ವಾದ್ಯಗಳನ್ನು ತಾಲಕ್ಕೆ ಸರಿಯಾಗಿ ಬಾರಿಸ್ತಿದ್ದ. ಅವನು ಕಲ್ತದೇ ದೇವಸ್ಥಾನದಲ್ಲಿ. ಮ್ಯೂಸಿಕ್ ಕಾಂಪಿಟೇಷನ್ ಹೋಗಿ ಕಾಲೇಜಿಗೆ ಕಪ್ ತಂದ. ತುಳು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ. ಗುರು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಹೋಗುವಾಗ ಕಾರು ಎಲ್ಲ ಮುಚ್ಕೊಂಡು ಡ್ರೈವ್ ಮಾಡ್ತಿದ್ದ. ಒಮ್ಮೆ ಬಾಗಿಲು ತೆಗಿಯಪ್ಪ, ನಂಗೆ ಅನ್ಕಂಫರ್ಟಬಲ್ ಆಗ್ತದೆ ಒಳಗಂತ ಹೇಳುವಾಗ ಬಾಗಿಲು ತೆರೆದ. ಎಲ್ಲ ಜನ ಮುತ್ತಿದ್ರು ಅವನನ್ನು. ನನಗೆ ಅಷ್ಟುವರೆಗೆ ಗೊತ್ತಿರಲಿಲ್ಲ ಅವನು ಅಷ್ಟು ಪಾಪ್ಯುಲರ್ ಆಗಿದ್ದಾನೆ ಅಂತ. ನಂಗೆ ಬಹಳ ಖುಷಿ ಆಗ್ತಿತ್ತು ಅದನ್ನೆಲ್ಲ ನೋಡುವಾಗ. ಅವನು ಇನ್ನೂ ಬೆಳೀಬೇಕು, ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮತ್ತೆ ಒಂದ್ಸಲ ಅವರ ತಂದೆ ಒಂದು ಬುಲ್ಬುಲ್ ಆರ್ಗನ್ ತಗೊಂಡು ಬಂದು ಕೊಟ್ಟರು 4th ಸ್ಟ್ಯಾಂಡರ್ಡಲ್ಲಿ. ಆಗಲಿ ಇಮ್ಮಿಡಿಯೇಟ್ ವಿದೌಟ್ ಎನಿ ಇನ್ಸ್ಟ್ರಕ್ಷನ್ ನಾವು ಬಾರಿಸ್ತಾ ಇದ್ದ. ಆಗ ನಮಗೆ ಶಾಕ್ ಆಗ್ತಿತ್ತು. ಅವನಿಗೆ ಎರಡೂ ಇದೆ, ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಇದೆ, ಸಿಂಗಿಂಗ್ ಅಲ್ಲೂ ಇದೆ, ಆಕ್ಟಿಂಗ್ ಅಲ್ಲೂ ಇದೆ, ಹಾಗೂ ಪೇಂಟಿಂಗ್ ಅಲ್ಲಿ ತುಂಬಾ ಇದೆ. ಐ ಆಮ್ ವಿಶಿಂಗ್ ಯು ಆಲ್ ದ ಬೆಸ್ಟ್. Till second year PU, he was interested in singing. He was a very good artist. Sketches, charcoal paintings. ಇಲ್ಲಿ ವಸಂತ್ ಕದ್ರಿ ಅಂತ ಇದ್ರು, ಮ್ಯೂಸಿಕಲ್ ಆರ್ಕೆಸ್ಟ್ರಾ ಅವರದು. ಅದರಲ್ಲಿ ಅವರು ಸಿಂಗಿಂಗ್ ಸ್ಟಾರ್ಟ್ ಮಾಡಿದ್ರು. ಸೇಮ್ ಇಯರ್ ಅವರದೇ ಒಂದು ಗ್ರೂಪ್ ಕಟ್ಟಿ ಗುರುಕಿರಣ್ ನೈಟ್ಸ್ ಅಂತ ಮಾಡಿದ್ರು. ಇಟ್ ವಾಸ್ ಅ ಮೇಜರ್ ಸೂಪರ್ ಡ್ಯೂಪರ್ ಹಿಟ್. ಗುರುಣ್ಣ, ಆಲ್ ದ ಬೆಸ್ಟ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನನ್ನನ್ನು ಕರ್ಕೊಂಡು ಬರ್ತಾ ಇದ್ರು ಸ್ಕೂಲ್ಗೆ. ಕಾಲೇಜಲ್ಲೂ ತುಂಬಾ ಪೋಖ್ರಿಯಾಗಿದ್ರು. ಬ್ಯಾಂಗ್ಳೂರ್ ಹೋದ್ರು ಎಲ್ಲಾ ಫಂಕ್ಷನ್ಗೆ ಬಂದು ಇಲ್ಲಿ ನಮ್ಮ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದು ಈಗ ದಸರಾ ಬರ್ತಾ ಇದೆ, ಅದಕ್ಕೂ ಅವರೇ ಪೂಜೆ ಮಾಡ್ಲಿಕ್ಕೂ ಅವರೇ ಇಲ್ಲಿ ಮನೆ ದೇವರದು. ಗುರುವಣ್ಣ, ಆಲ್ ದ ಬೆಸ್ಟ್. ಇನ್ನು ಮೇಲೆ ಬರ್ಬೇಕು, ಯಾಕಂದ್ರೆ ನೀವು ಮೇಲೆ ಬಂದ ತಕ್ಷಣ ನಾವು ಮೇಲೆ ಹೋಗ್ತೀವಿ. ಅಣ್ಣನ ಬಗ್ಗೆ, ಅವ್ರ ಸಾಧನೆ ಬಗ್ಗೆ ಒಂದು ಹೆಮ್ಮೆ ಇದೆ. ಪ್ರತಿ ನಾವು 3 ಜನರಿಗೆ ಒಂದು ಮಾರ್ಗದರ್ಶಕರಾಗಿದ್ರು. ಸ್ಟೇಜ್ ಅಲ್ಲಿ ಎಲ್ಲ ಹೋಗಿ ಹಾಡುವಾಗ ಇವರು ಒಂದು ಡ್ರೆಸ್ ಹಾಕೊಂಡು ಹಾಡೋ ಆ ಒಂದು ಸ್ಟೈಲ್ ಒಂದು ಕ್ರಿಯೇಟ್ ಮಾಡಿದ್ರು. ಇವರು ಪ್ರತಿಯೊಂದಕ್ಕೆ ಅವ್ರದೇ ಒಂದು ಸ್ಟೈಲ್ ಕ್ರಿಯೇಟ್ ಮಾಡಿಕೊಂಡು ಹೋಗ್ತಾ ಇದ್ರು. ಐ ವಿಶ್ ಹಿಮ್ ಆಲ್ ದ ಸಕ್ಸಸ್. ಲೆಟ್ ಹಿಮ್ ಅಚೀವ್ ವಾಟ್ ಎವರ್ ಹಿ ಹಸ್ ಥಾಟ್ ಆಫ್. ದಟ್ಸ್ ಮೈ ವಿಶ್. ಸರಿಗಮ ಪದನಿ ಎನ್ನುವಂತಹ ಸಪ್ತ ಸ್ವರಗಳನ್ನ ಕೈ ಬೆರಳಿನಲ್ಲಿ ಆಡಿಸಿ ಸಂಗೀತ ಲೋಕವನ್ನ ಪ್ರಾದುರ್ಭಾವಗೊಳಿಸಬಲ್ಲಂತಹ ಅದ್ಭುತ ಪ್ರತಿಭೆ ನಮ್ಮ ಗುರುವಣ್ಣ. ಅದ್ಭುತವಾದಂತಹ ಸಂಗೀತದ ಮೂಲಕ ಹೊಸ ಆಯಾಮವನ್ನು ಕಲ್ಪಿಸಿಕೊಟ್ಟವರು ನಮ್ಮ ಹೆಮ್ಮೆಯ ಗುರುಕಿರಣ್ ರವರು. ಕಳೆದ 30 ವಸಂತಗಳಲ್ಲಿ ಅದ್ಭುತವಾದಂತಹ ಸಿನಿಮಾಗಳನ್ನು ಕೊಟ್ಟವರು ನಮ್ಮ ಗುರುಕಿರಣ್ ರವರು. ಕೇವಲ ಕನ್ನಡ ಸಿನಿಮಾ ಲೋಕ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಬೆರಗು ಗಣ್ಣಿನಲ್ಲಿ ನೋಡುವಂತೆ ಮಾಡಿದಂತಹ ಅದ್ಭುತ ಸಂಗೀತ ನಿರ್ದೇಶಕ ಗುರುವಣ್ಣನವರ ಸಂಗೀತದ ಪಯಣ ಇನ್ನಷ್ಟು ಅದ್ಭುತವಾಗಿ ಸಾಗಲಿ, ಇನ್ನಷ್ಟು ಎತ್ತರಕ್ಕೆ ಏರ್ಲಿ ಅನ್ನುವಂತಹ ಆಶಯವನ್ನ ಕಾರ್ಯಕ್ರಮದ ಮೂಲಕ ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಐ ಥಿಂಕ್ ತುಂಬಾ ಜೋವಿಯಲ್ ಆಗಿರ್ತೀರಾ ಅಂತ ಅನ್ಸುತ್ತೆ. ನೀವು ಯಾವಾಗ್ಲೂ ಲೈಕ್ ವೆರಿ ಕೂಲ್, ಕಂಪೋಸ್ ಪರ್ಸನ್. ನಿಮ್ ಕೋಪ ಮಾಡ್ಕೊಳ್ಳೋದೇ ಬಹಳ ಕಮ್ಮಿ ಅಂತ ಎಲ್ಲರೂ ಹೇಳ್ತಾರೆ. ಮದುವೆ ಆದ ನಂತರ ಕೋಪ ಮಾಡೋದು ಎಲ್ಲರೂ ಕಮ್ಮಿ ಆಗುತ್ತೆ. ಸೊ ಮುಂಚೆ ಇತ್ತು ಕೋಪ, ಇಲ್ಲ ಈಗ ಎಲ್ಲ. ಮೇಡಮ್ ಹೇಳ್ತಿರೋ ಮೇಡಮ್ ಮಾತಾಡುವಾಗ ನನ್ಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ. ಸೊ ಮದ್ವೆ ಆದ್ಮೇಲೆ ಯೂಶಲಿ ಎಲ್ರಿಗೂ ಕೋಪ ಕಮ್ಮಿ ಆಗೋಗುತ್ತೆ. ಕೋಪ ಗೀಪ ಎಲ್ಲ ನರ ಕಟ್ಟಾಗಿರುತ್ತೆ, ಆಟೋಮ್ಯಾಟಿಕ್ ಆಗಿ ಆಗೋಗ್ಬಿಡುತ್ತೆ. 10th ಆದ್ಮೇಲೆ ಅಗೇನ್ ಯು ಕಮ್ ಬ್ಯಾಕ್ ಟು ಬೆಂಗಳೂರಿಗೆ ಬರ್ತೀರಿ, ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತೀರಿ. ಅದು ಹೇಗೆ ಆ ಶಿಫ್ಟ್ ಓವರ್, ಚೇಂಜ್ ಓವರ್ ಹೇಗೆ? ಈಗಿನ ತರ ಯಾವ್ದು ವಿಷನ್ ಯಾವ್ದಿಲ್ಲ. ಮನೇಲಿ ಯಾವ್ದು ಕೇಳ, ಹೌದಾ ಅಲ್ಲಿಗೆ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಾ. ಈಗಿನ ಜನರೇಷನ್ ಅಟ್ಲೀಸ್ಟ್ ಸ್ವಲ್ಪ ಒಂದು ಥಿಂಕ್ ಅಂತ ಮಾಡ್ತಾರೆ. ನಮ್ಗೆ ಅದು ಆ ಥಿಂಕಿಂಗ್ ಇರ್ಲಿಲ್ಲ. ಸೊ ಅಲ್ಲಿ ಇಟ್ ಇಸ್ ಹಾಸ್ಟೆಲ್. 5 ಗಂಟೆಗೆ ಎದ್ದು ಸುಪ್ರಭಾತ, ಒಂಥರ ಬೇರೆ ಒಂದು ಆಶ್ರಮದ ಲೈಫ್. ಇನ್ನೊಂದು ಪ್ಲಸ್ ಅಂದ್ರೆ ನಾನು ಸಣ್ಣ ಪುಟ್ಟ ಡ್ರಾಯಿಂಗ್ಸ್ ಮಾಡ್ತಾ ಇದ್ದೆ. ಸೊ ಯಾರೋ ಒಬ್ರು ಬಂದು ಸ್ವಲ್ಪ ಅದೇ ಯೂಶುವಲ್ ಏನಾಗುತ್ತೆ ಅಂದ್ರೆ ಒಂದು ಇನ್ಸಲ್ಟ್ ಅಂತ ನಡೆದಿರುತ್ತೆ. ಓವರ್ ನೈಟ್ಸ್ ಇನಿಷಿಯಲಿ ದೇ ಸ್ಟಾರ್ಟೆಡ್. ಇಲ್ಲ ಸ್ವಾಮಿ ಅಂದ್ರೆ ಸಾಯಿಬಾಬಾ ಅವ್ರದ್ದು ಸ್ಕೆಚ್ ಬಿಡಿಸಿನ ಅಂತವ್ರು ಎಲ್ರು ಏನ್ ಮೊದ್ಲು ನಾಯಿ ನರಿದ್ ಯಾವ್ದ ಮಾಡು, ಆಮೇಲೆ ಅವ್ರದ್ದೆಲ್ಲ ಈಗೇನು ಮಾಡಕ್ ಹೋಗ್ತೀಯ ಅಂತ ಒಂದಷ್ಟಿತ್ತು. ಸೊ ಒನ್ಸ್ ದ ಔಟ್ಲೈನ್ ವಾಸ್ ಡನ್, ಎಲ್ಲ ರೂಮಿಗೆ ಬರಕ್ ಶುರು ಮಾಡಿದ್ರು. ಟೋಟಲ್ ಫಿನಿಶ್ ಆದಾಗ ಐ ವಾಸ್ ಸ್ಟಾರ್ ಇನ್ ಮೈ ಹಾಸ್ಟೆಲ್ ಅಲ್ಲಿ. ಎಲ್ಲರೂ ರೂಮಿಗೆ ಬಂದು ಯಾರೋ ಹೊಸ ಆರ್ಟಿಸ್ಟ್ ಬಂದಿದ್ದಾನೆ ಅಂತ.
ಅಲ್ಲಿ ಸ್ವಲ್ಪ ಈಗ ಭಜನೆ ಎಲ್ಲ ಹಾಡ್ತಾ ಇದ್ರು, ನಮಗೆಲ್ಲ ಹಾಡಕ್ ಬಿಡ್ತಾ ಇಲ್ಲ, ಒಂಥರ ಲಾಬಿ ಇದ್ದಂಗೆ. ಹಂಗಿವೋ ಮಾಡಿ ಅಡ್ಜಸ್ಟ್ ಮಾಡಿ ಯಾವ್ದೋ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿ ಎಲ್ಲ ಮಸ್ಕ ಹೊಡೆದು ಒಂದೊಂದು ಹಾಡಕ್ಕೆ ಅಂತ ಅಲ್ಲಿ ಶುರು ಮಾಡಿದ್ರು. ದಟ್ ವಾಸ್ ಫಸ್ಟ್ ಆ ಭಜನೆ. So how was the support from the family even for the paintings ಇರಬಹುದು ಅಥವಾ ಮ್ಯೂಸಿಕ್ ಫೀಲ್ಡ್ ಗೆ ಬರ್ತೀರಾ ಅಂದಾಗಿರ್ಬಹುದು? ಮನೆಯಲ್ಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಕೈಂಡ್ ಆಫ್ ಝೀರೋ ಸಪೋರ್ಟ್. ಫಿಲ್ಮಿಂಗ್ ಅಂತೂ ನೆಗೆಟಿವ್. ಆರ್ಟಿಗೆ ಯಾಕಂದ್ರೆ ಮೈ ಡ್ಯಾಡ್ ವಾಸ್ ಅನ್ ಆರ್ಟಿಸ್ಟ್, ಮೈ ಮಾಮ್ ವಾಸ್ ಅನ್ ಆರ್ಟಿಸ್ಟ್. ಸೊ ಮೈ ಡ್ಯಾಡ್ ವಾಸ್ ಅನ್ ಎಕ್ಸಲೆಂಟ್ ಪೇಂಟರ್, ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ಒಂದ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಡಿಸೆಂಟ್ ಸಿಂಗಿಂಗ್ ಏನೋ ಓಹೋ ಅಂತ ಇಲ್ಲ, ಬಟ್ ಆರ್ಟಿಸ್ಟ್. ಆಮೇಲೆ ಕತೆ ನೆರೇಷನ್ ಆಗಲಿ, ಆಮೇಲೆ ರಾಮಾಯಣ ಮಹಾಭಾರತ ಈ ಕತೆಗಳಾಗ್ಲಿ, ಅಂಡ್ ದ ವೇ ಹಿ ಈಸ್ ಟು ಅನಲೈಸ್ ವಾಸ್ ಟೋಟಲಿ ಡಿಫ್ರೆಂಟ್. ಬಟ್ ಲೇಟರ್ ಮ್ಯೂಸಿಕ್ ಅಂದ್ರೆ ದೊಡ್ಡಮ್ಮನಿಗೆ ನಾನು ಹುಡುಗಿರ ಜೊತೆ ಆಡೋದು ಡುಯೆಟ್ ಇಷ್ಟ ಆಗಲ್ಲ. ಆಮೇಲೆ ಕಾಲೇಜಿಗೆ ಬಂದೆ, ಅಗೇನ್ ಬ್ಯಾಕ್ ಟು ಮಂಗಳೂರು. ಏನಾಯ್ತು ಅಂದ್ರೆ ಮಧ್ಯದಲ್ಲಿ ಮಮ್ ವಾಂಟೆಡ್ ಮೀ ಟು ಡೂ ಮೆಡಿಕಲ್. ಸೊ ನನಗೆ 2 ಕಾಲೇಜಲ್ಲಿ ಸೀಟ್ ಸಿಕ್ತು, ಯಾವ್ದು ಇಲ್ಲಿ ದಯಾನಂದ್ ಸಾಗರ್ ಅಂಡ್ ದಾವಣಗೆರೆ. ಮೆಡಿಕಲ್ ಆಗ ಡಿಲೇ ಆಗಿದ್ದಕ್ಕೆ ಸತ್ಯಸಾಯಿ ಬಾಬಾ ಅವ್ರದ್ದು ಕಾಲೇಜ್ ನೆಕ್ಸ್ಟ್ ಇಯರ್ ಶುರು ಅಂದ್ರು. ಐ ಥಿಂಕ್ ಇಟ್ ಗಾಟ್ ಪೋಸ್ಟ್ಪೋನ್ ಬೈ 2 years. ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ಇಯರ್ ನಮ್ಮಲ್ಲೇ ಮಾಡ್ಲಿ ಅಂತ. ಸೊ ಮಮ್ಮಿ ಹೇಳಿದ್ರು ಓಕೆ, ಒನ್ ಇಯರ್ ಗ್ಯಾಪ್ ಕೊಡು ಅಂತ. ದಟ್ 1 year ಚೇಂಜ್ ಮೈ ಲೈಫ್. ಇದು ನಿಜ ಬದುಕು ಕಲಿಸಿದ್ ನನಗೆ ಮಂಗಳೂರು ಗವರ್ಮೆಂಟ್ ಕಾಲೇಜ್. ಎಸ್, ನಿಮ್ಮ ಸ್ಕೂಲ್ ಅಂಡ್ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ರೆ ಸರ್, ಸ್ಕೂಲ್ ಅಂಡ್ ಕಾಲೇಜ್ ನ ಪ್ರಿನ್ಸಿಪಲ್ ಈಗ ಯಾರಿದ್ದಾರೆ? ಸೆಂಟ್ ಅಲೋಷಿಯಸ್ ಕಾಲೇಜ್ ನಲ್ಲಿ ಫಾದರ್ ಮಾತಾಡಿದ್ದಾರೆ, ಅಂಡ್ ಯೂನಿವರ್ಸಿಟಿ ಆಫ್ ಮಂಗಳೂರು ಕಾಲೇಜ್ ಏನಿದೆ ಅಲ್ಲಿ ಪ್ರಿನ್ಸಿಪಲ್ ಇವಾಗ ಗಣಪತಿ ಗೌಡ ಅಂತ ಇದ್ದಾರೆ, ಅವರು ಮಾತಾಡಿದ್ದಾರೆ. ಕೇಳ್ಕೊಂಡು ಬನ್ನಿ. ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಅನೇಕ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಪಡೆದು ಜೀವನದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿರ್ತಾರೆ. ಅವರ ಈ ಸಾಲಿನಲ್ಲಿ ಗುರು ಕಿರಣ್ ರವರು ಕೂಡ ಪ್ರಮುಖರು. ಫಿಲ್ಮ್ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದು ನಮಗೆ ಅತೀವ ಸಂತೋಷವನ್ನು ಕೊಡುತ್ತೆ. ಸಂಗೀತ ನಿರ್ದೇಶಕರಾಗಿ ಅವರು ಮಾಡಿದಂತಹ ಅಮೋಘ ಸಾಧನೆಗೆ ಅನಂತನಂತ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾಧನೆಗಳನ್ನ ಮಾಡಲಿ ಎಂಬುದಾಗಿ ಶುಭವನ್ನ ಕೋರುತ್ತೇವೆ. ಶ್ರೀ ಗುರು ಕಿರಣ್ ಇವರು ಇಂದಿನ ಮಂಗಳೂರು ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ. ಬಿಕಾಂ ಪದವಿಯನ್ನು 1986ರಲ್ಲಿ ಅವರು ಇಲ್ಲಿ ಪೂರ್ಣಗೊಳಿಸ್ತಾರೆ. ವಿದ್ಯಾರ್ಥಿ ದಿಶೆಯಲ್ಲಿಯೇ ಶ್ರೀಯುತರು ಸಂಗೀತ ಮತ್ತು ನಾಟಕದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ಇವರು ತಮ್ಮ ಸ್ವಪ್ರತಿಭೆಯಿಂದಲೇ ನಾಡಿನ ಕೀರ್ತಿಯನ್ನು ಜಗತ್ತಿನೆಲ್ಲೆಡೆಗೆ ಇವತ್ತು ಹಬ್ಬಿಸ್ತಾ ಇದ್ದಾರೆ. ಸಂಗೀತ ಕ್ಷೇತ್ರಕ್ಕೆ ಅಪ್ರತಿಮ ಕೊಡುಗೆಗಳನ್ನು ನೀಡ್ತಾ ಇರತಕ್ಕಂಥವರು ಗುರು ಕಿರಣ್ ರವರು. ಅವರಿಂದ ಈ ನಾಡಿನ ಕೀರ್ತಿ ಸಂಗೀತದಲ್ಲಿ ಇನ್ನಷ್ಟು ಹೆಚ್ಚಲಿ ಎನ್ನುವಂಥದ್ದು ನಮ್ಮ ಆಶಯ.